ಒಳ್ಳೆಯ ಸಂಸ್ಕಾರ. ಸತತವಾಗಿ 2ಕ್ಕಿಂತ ಹೆಚ್ಚು ಬಾರಿ ಯಾರಿಗೂ ಕಾಲ್ ಮಾಡಬೇಡಿ. ನಿಮ್ಮ ಕರೆಯನ್ನು ಅವರು ಸ್ವೀಕರಿಸದಿದ್ದರೆ ಈ ಸಮಯದಲ್ಲಿ ಅವರಿಗೆ ಬೇರೆ ಯಾವುದಾದ್ರೂ ಕೆಲಸವಿದೆ ಎಂದು ಭಾವಿಸಿ. ನೀವು ಇನ್ನೂ ಮದುವೆ ಆಗಿಲ್ವೇ ಅಥವಾ ನಿಮಗೆ ಮಕ್ಕಳಿಲ್ಲವೇ? ಈ ತರಹದ ವಿಚಿತ್ರ ಪ್ರಶ್ನೆಗಳನ್ನು ಯಾವತ್ತಿಗೂ ಯಾರಿಗೂ ಕೇಳಬೇಡಿ. ಹಿರಿಯರು ಅಥವಾ ಕಿರಿಯರು ಯಾರೊಂದಿಗಾದರೂ ಒಳ್ಳೆಯವರಾಗಿರಿ. ನಿಮಗೆ ಯಾರಾದರೂ ಹೋಟೆಲ್ಗೆ ಊಟಕ್ಕೆ ಕರೆದುಕೊಂಡು ಹೋದಾಗ ಎಂದಿಗೂ ನೀವು ಆರ್ಡರ್ ಮಾಡಬೇಡಿ. ನಿಮಗಾಗಿ ಅವರಿಗೆ ಆರ್ಡರ್ ಮಾಡಲು ಹೇಳಿ. ಒಬ್ಬೊಬ್ಬರದು ಒಂದೊಂದು ದೃಷ್ಟಿಕೋನ. ಒಂದು ಕಡೆಯಿಂದ ಬರುವ ಜನರಿಗೆ 9 ಎಂದು ಕಾಣಿಸಿದರೆ ಇನ್ನೊಂದು ಕಡೆಯಿಂದ ಅದು 6 ಎಂದು ಕಾಣಿಸುತ್ತದೆ. ಜನರೊಂದಿಗೆ ಮಾತನಾಡುವಾಗ ಎಂದಿಗೂ ಅಡ್ಡಿಪಡಿಸಬೇಡಿ. ಅವರ ಮಾತನ್ನು ಹೇಳಲು ಅವಕಾಶ ಮಾಡಿಕೊಡಿ. ಇನ್ನೊಬ್ಬರಿಗೆ ನಿಮ್ಮ ತಮಾಷೆಯಿಂದ ಖುಷಿಯಾಗಿಲ್ಲವೆಂದರೆ ಅದನ್ನು ನಿಲ್ಲಿಸಿ. ಮತ್ತೆ ಅದನ್ನು ಎಂದಿಗೂ ಮಾಡಬೇಡಿ. ಯಾರಾದರೂ ನಿಮಗೆ ಸಹಾಯ ಮಾಡಿದಾಗ ಅವರಿಗೆ ಧನ್ಯವಾದ ಖಂಡಿತವಾಗಿಯೂ ಹೇಳಿ. ಮತ್ತೆ ಎಲ್ಲರ ಮುಂದೆ ಪ್ರಶಂಸಿಸಿ. ಯಾರೊಬ್ಬರ ವೇಟ್ ಬಗ್ಗೆ ಕಮೆಂಟ್ ಮಾಡುವುದರಲ್ಲಿ ಯಾವುದೇ ಅರ್ಥವಿಲ್ಲ. ಯಾಕೆಂದರೆ ದೇವರ ದೃಷ್ಟಿಯಲ್ಲಿ ಎಲ್ಲರೂ ಸಮಾನ. ಯಾರಾದರೂ ತಮ್ಮ ಮೊಬೈಲ್ನಲ್ಲಿ ಫೋಟೋವನ್ನು ತೋರಿಸಲು ಕೊಟ್ಟಾಗ ಅವರ ಮೊಬೈಲ್ನಲ್ಲಿ ಲೆಫ್ಟ್ ಅಥವಾ ರೈಟಕ್ಕೆ ಸ್ವೈಪ್ ಮಾಡಬೇಡಿ. ಯಾರಿಗೊತ್ತು, ಮುಂದಿನ ಫೋಟೋ ಅವರ ಪರ್ಸನಲ್ ಫೋಟೋ ಕೂಡ ಆಗಿರಬಹುದು. ನಿಮ್ಮೊಂದಿಗೆ ಯಾರಾದರೂ ನೇರವಾಗಿ ಮಾತನಾಡುತ್ತಿರುವಾಗ ನಿಮ್ಮ ಫೋನನ್ನು ನೋಡಬೇಡಿ. ಅದು ಅವರಿಗೆ ನಿಮ್ಮ ಬಗ್ಗೆ ಕೆಟ್ಟ ಅಭಿಪ್ರಾಯ ಮೂಡಿಸುತ್ತೆ. ಎಂದಿಗೂ ಅಪೇಕ್ಷಿಸದ ಸಲಹೆಯನ್ನು ನೀಡಬೇಡಿ. ಅಗತ್ಯವಿದ್ದರೆ ಮಾತ್ರ ಸಲಹೆಯನ್ನು ಕೊಡಿ. ಯಾರನ್ನಾದರೂ ಬಹಳ ಸಮಯದ ನಂತರ ಭೇಟಿಯಾದಾಗ ಅವರ ವಯಸ್ಸು, ಸಂಬಳದ ಬಗ್ಗೆ, ಸ್ವಂತ ವ್ಯವಹಾರದ ಬಗ್ಗೆ ಎಂದಿಗೂ ಕೇಳಬೇಡಿ. ಅವರಿಗೆ ಇಷ್ಟ ಇದ್ರೆ ಅವರೇ ಸ್ವತಃ ಹೇಳುತ್ತಾರೆ. ನನ್ನ ಈ ಪುಟ್ಟ ಪ್ರಯಾಸ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ. ಈ ತರಹದ ಹೆಚ್ಚಿನ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಶುಭವಾಗಲಿ.